ವೆಚ್ಚ ಮಾಡುತ್ತಾ ಬೇಡವಾದ ರೀತಿಯಲ್ಲಿ ಹಾಗೂ ಸ್ನೇಹಿತರೊಂದಿಗೆ ಪಾರ್ಟಿನ ಮಾಡಿ ಹಣವನ್ನು ವ್ಯರ್ಥವನ್ನ ಮಾಡಿಕೊಳ್ಳುತ್ತಾರೆ. ಆದ್ರೆ ಗೋಕಾಕ್ ತಾಲೂಕಿನ ಮಾಣಿಕವಾಡಿಯ ಈಶ್ವರ್ ಗುಡಜಿಯವರು ಗೋಕಾಕ್ ಫಾಲ್ಸ್ ಇರಕಲಾ ಮಠದ ಅಭಿನವ ಶಂಕರಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ವ್ಯರ್ಥ ಖರ್ಚುಗಳನ್ನ ಮಾಡುವ ಬದಲು ನಾವು ಹುಟ್ಟಿದ ದಿನವನ್ನ ನೆನಪಿನಲ್ಲಿ ಇಡುವ ಸವಿ ನೆನಪಾಗಿ ಸಮಾಜ ಸೇವೆಯ ಕಾರ್ಯಗಳನ್ನ ಮಾಡಿ ಮಾದರಿಯಾಗಿದ್ದಾರೆ. ಮಾಣಿಕವಾಡಿ ಗ್ರಾಮದ ಮುಖಂಡ ಈಶ್ವರ್ ಗುಡಜವರು ಸುಮಾರು 100ಕ್ಕೂ ಹೆಚ್ಚು ವಾಹನ ಸವಾರರಿಗೆ ಅಪಘಾತದಲ್ಲಿ ಅನಾಹುತದಿಂದ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ನೀಡಿ ಸಂಚಾರ ನಿಯಮ ಪಾಲಿಸುವಂತೆ ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕ, ವೃದ್ಧಾಶ್ರಮ, ವಿಕಲಚೇತನರ ಆಶ್ರಯಕ್ಕೆ ತೆರಳಿ ಅವರಿಗೆ 1 ದಿನದ ಮಟ್ಟಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಮಾದರಿಯಾಗಿ ಈ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಸಾರ್ಥಕವನ್ನಾಗಿಸಿದ್ದಾರೆ. ಈ ವರ್ಷ ತನ್ನ 29ನೇ ವರ್ಷದ ಹುಟ್ಟುಹಬ್ಬಕ್ಕೆ 40,000 ಹಣವನ್ನ ಖರ್ಚು ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿ ಪ್ರತಿ ವರ್ಷವೂ ಸಹ ಇದೇ ರೀತಿಯಲ್ಲಿ ಆಚರಣೆಯನ್ನ ಮಾಡಿಕೊಂಡು ಬರುತ್ತಿದ್ದು ಈಗಿನ ಕಾಲದ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಇನ್ನು ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅಭಿನವ ಶಂಕರಾನಂದ ಯರಗಲ ಸ್ವಾಮೀಜಿಗಳು ಈಶ್ವರ್ ಗುಡಜಿಯವರಿಗೆ ಆಶೀರ್ವದಿಸಿ ಅಭಿನಂದಿಸಿದ್ರು. ಈಶ್ವರ್ ಗುಡಜಿಯವರ ಜೊತೆಯಲ್ಲಿ ತಮ್ಮ ಕುಟುಂಬದ ಸರ್ವ ಸದಸ್ಯರು ಹಾಗೂ ಗೆಳೆಯರು ಸಾಥ್ ನೀಡಿದರು. ಅಂದ ಹಾಗೆ ಈಶ್ವರ್ ಗುಡ ಸಮಾಜ ಸೇವೆಯಲ್ಲಿ ಮಾಡುವುದರಲ್ಲಿ ಸೈ ಎನಿಸಿಕೊಂಡು ಇನ್ನುಳಿದವರಿಗೂ ಕೂಡ ಇವರ ದಾರಿಯಲ್ಲಿ ನಡೆಯಲು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಗೂಳಪ್ಪ ಅಸುದೆ ಮಹಲ್ಮಾನೆ, ಸಹೋದರ ಶಿವು ಗುಡಜ್, ಗೆಳೆಯರಾದ ಮುದಲಿಂಗ ಗೋರ್ಬಾಳ್, ಸಂಜಯ್ ಮೇಗೇರಿ, ಶಿವರಾಜ್ ಮಗಿನ್ನವ, ರಾಹುಲ್ ಕಟ್ಟಿಮಣಿ, ಜಿಯಾವುಲ್ಲಾ, ಲಕ್ಷ್ಮಣ್ ನಾವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮೀರ್ ಅಲ್ಬಾಮಿ, ಗೋಕಾಕ್ ನ್ಯೂಸ್ 23. ಉದ್ದೇಶ ಏನಂದ್ರೆ ನಾವು DJ ಹಚ್ಚಿ ಅವು ಬರ್ತಡೇ ಆಚರಣೆ ಮಾಡ್ಕೋದ್ರೆ ಹಣ ಪೋಲ್ ಆಗ್ತಾವ. ಇಂಥ ಹೆಲ್ಮೆಟ್ ಕೊಡೋದಾಗಲಿ, ರಕ್ತದಾನ ಶಿಬಿರ ಮಾಡೋದಾಗಲಿ, ಆರೋಗ್ಯ ತಪಾಸಣೆ ಮಾಡೋದಾಗಲಿ, ನಾವು ಹೋದ ವರ್ಷ ಸಹಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಮಾಡಿದ್ದು. ಈ ವರ್ಷ ನಾವು ಹೆಲ್ಮೆಟ್ ವಿತರಣೆ ಮಾಡಬೇಕೆಂಬುದು ಉದ್ದೇಶ ಏನಂದ್ರೆ ರೀ, ಈಗ ನೋಡ್ರಿ ನಮ್ಮ SP ಸಾಹೇಬರು ಏನು ಹೇಳಿದಾರೆ, ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಮತ್ತು ಈ ಗೋಕಾಕದಾಗ ಎಲ್ಲ ಕಡೆ CCTV ಕ್ಯಾಮ್ರಾ ಅದಾವ. ಯಾರ ಹೆಲ್ಮೆಟ್ ಹಾಕೋದಿಲ್ಲ ಅವ್ರಿಗೆ ಬರೋ ಇದನ್ನು ನೋಟಿಸ್ಗಳು ತಾನಾಗೆ ಬರ್ತಾ ಇದ್ದಾವೆ, ಯಾರೂ ಗಾಡಿ ಹಿಡಿಯೋದಿಲ್ಲ. ಮತ್ತು ಏನು ಮಾಡ್ತಾರೆ, ಕೆಲವೊಂದು ಹುಡುಗರು ಅದಾರೆ, ನಮ್ಮ ಹುಡುಗರ ಯಾರ ಗಾಡಿ ಹಿಡಿದ್ರೆ ಹೆಲ್ಮೆಟ್ ಇದನ್ನು ಅಣ್ಣ ಹಿಂಗಾಗೈತಿ ನಾವು ಹೇಳ್ತೀವಿ ಸೀದಾ ಪೊಲೀಸರಿಗೆ, ಸರ್ ನಿಮ್ದು ಏನೈತಿ ಪ್ರೊಸೀಜರ್ ಅದನ್ನು ಮಾಡಿರಿ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ನಾವು ಹುಡುಗರಿಗೆ ಹೆಲ್ಮೆಟ್ ಕೊಟ್ಟು ಅಂದ್ರೆ ಆ ವ್ಯಕ್ತಿ ಏನಾರು ನಮಗೆ ಫೋನ್ ಹಚ್ಚಿದಂದ್ರೆ, ಮೊನ್ನೆ ಕೊಟ್ಟಪ್ಪ ನಿನಗೆ ಹೆಲ್ಮೆಟ್, ಯಾಕೆ ನೀನು ನನಗೆ ಫೋನ್ ಹಚ್ಚಿದೆ ಅನ್ನುವಂಥ ಕೆಲಸವನ್ನು ನಾವು ತಡೆ ಹಿಡಿಯುವ ಸಲುವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಸರ್, ಈಗಿನ ಯುವಕರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಸರ್? ಈಗಿನ ಯುವಕರಿಗೆ ಇಂಥ ಹುಟ್ಟುಹಬ್ಬ ಆಚರಣೆ ಮಾಡೋದು ಎಲ್ಲರದು, ಪ್ರತಿಯೊಬ್ಬರು ನಂದು ಒಬ್ಬಂದಲ್ಲ, ಯಾರೋ ನೀವು ಮಾಡ್ಕೋಬೋದ್ರೆ ಒಂದು ಸಮಾಜ ಕಾರ್ಯ ಮಾಡಿರಿ. ಅನಾಥಾಶ್ರಮ ಇದಾವ, ವೃದ್ಧಾಶ್ರಮ ಇದಾವ, ಆಮೇಲೆ ವಯಸ್ಸಾದರ ಅಜ್ಜಿಗಳು ಅದಾವ, ಅವ್ರಿಗೆ ತಮ್ಮ ಮೂಲಕ ಏನಾದ್ರೆ ಒಂದು ಸಹಾಯ ಆದ್ರೆ ಅದು ದೇವರು ನಿಮಗೆ, ನೀವು 1 ರೂಪಾಯಿ ಕೊಟ್ಟರೆ ದೇವ್ರು ನಿಮಗೆ 10 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಸರ್, ಈಗ ಎಷ್ಟೋ ಜನ ಮುಖಂಡರಿದ್ದಾರೆ ಸರ್. ಕೆಲವು ಜನ ಮುಖಂಡರು ಏನು ಮಾಡ್ತಾರೆ ಸರ್, ಬರೀ ದುಡ್ಡು ಗಳಿಸಿದ್ರೊಳಗದಾರ. ಆದರೆ ತಾವು ಕೂಡ ವಿಚಾರ ಬರಲಿಕ್ಕೆ ಅಂತ ತಮಗೆ ಅನ್ನೋದು ಏನಾದ್ರು ಅಂತ ಐತರ ಘಟನೆ ಆಗಿತ್ತಾತ ಒಂದು ಸರ್? ಹೆಂಗೆ ಸರ್, ಏನಂದ್ರೆ ನಾನು ಈ ಮಟ್ಟಿಗೆ ಬರಬೇಕು 2017ರಿಂದ ನಾನು ಸಂಘಟನೆಗೆ ಬಂದವನ್ರಿ. ನಾನು ಆರ್ಟ್ಸ್ ಇದನ್ನು ಕಾಮರ್ಸ್ ಒಂದು ಹಚ್ಚೀನಿ. ಬಟ್ ಕಾಮರ್ಸ್ ಹಚ್ಚಿದಾಗ ನಾನು ಬಾಬಾ ಸಾಹೇಬ್ರ ಬಗ್ಗೆ, ಬುದ್ಧನ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಏನು ಓದಿನಿ. ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ಕೂಡಲೇ ನಾನು ಮನ್ಯಾಗ ಕೂತು ಪುಸ್ತಕ ಓದಾಕೈತೀನಿ. ನಾ ಇನ್ನು ಬರೀ LLB ಮಾಡಿ ವಕೀಲ ಆಗ್ಬೋದು, ನನ್ನ ಮನೆ ಮೇಲೆ ಆಗ್ಬೋದು ಅಷ್ಟೇ ಇತ್ತು. ಅದರ ಸಮಾಜ ಕಾರ್ಯವನ್ನು ನಾವು ಏನಾದರೂ ಹೊರಗೆ ಬಿದ್ದರೆ ಇಡೀ ಸಮಾಜವನ್ನು ಕಾಪಾಡಬೇಕಂತೇಳಿ ನಾವು ಆ ದೃಷ್ಟಿ ಇಟ್ಕೊಂಡು ಸಮಾಜ ಸೇವೆ ಮಾಡೋಕ್ಕೆ ಬಂದೀವಿ ಸರ್. ಈಗ ಈಗಿನ ಈ ಮುಖಂಡರಿಗೆ ಸರ್ ತಮ್ಮ ಒಂದು ಏನಾದರೂ ಮೆಸೇಜ್ ಸರ್ ಈಗಿನ ಮುಖಂಡರಿಗೆ? ಈಗಿನ ದಲಿತ ಮುಖಂಡರಿಗೆ ನಾವು ಏನು ಮಾಡ್ತಿದ್ವಿ ಅಂದ್ರೆ, ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದವರಿಗೆ ಅನ್ಯಾಯ ಮಾಡೋದಾಗಲಿ, ಆಮೇಲೆ ಬೇರೆ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗಲಿ, ನಾವು ನಮ್ಮ ಏನು ಈಗ ನಾವೇನು ಲೀಡರ್ಗಳಿದ್ದಾವೆ, ನಾವೇನು ದೊಡ್ಡ ಮನುಷ್ಯರಲ್ಲ. ಕಾನೂನು ಅಂದರೆ ಎಲ್ಲರಿಗೂ ಒಂದೇ. ಇವತ್ತು ಭಾರತದ ಯಾವುದೇ ದೇಶದ ಯಾರೇ ಇದ್ರೂ ಭಾರತ ದೇಶದ ಮೇಲೆ ನೀವು ತಪ್ಪು ಮಾಡ್ರೆ ಅದು ಕ್ರಮ ಆಗ್ತೈತಿ. ಆದ್ದರಿಂದ ದಯಮಾಡಿ ಬಡ ಜನರಿಗೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಸರ್. ಇವತ್ತು 10 ಕಿಲೋ ಅಥವಾ 50 ನಮ್ಮ ಜಿಯಾ ಆಯಿತು, ಎಲ್ಲರೂ ಬಂದಿದ್ದಾರೆ. ಅವರು ಏನಂದ್ರು ನಾವು ಸಹಿತ ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂದಿದ್ದಾರೆ.
ಆ ದುಡ್ಡನ್ನು ತೊಗೊಂಡು ಈ 150 ಜನರಿಗೆ ಮತ್ತೆ ನಾವು ಅವ್ರ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತೊಗೊಂಡಿದ್ದೀವಿ, ಅವ್ರ ಗಾಡಿ ನಂಬರ್ ತೊಗೊಂಡಿದ್ದೀವಿ, ಮತ್ತೆ ಕೊಡುವಂಥ ಕೆಲಸ ಅವ್ರ ಮನೆಗೆ ಹೋಗಿ ಕೊಡುವಂಥ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಸರ್, ಈ ವರ್ಷ ಹುಟ್ಟುಹಬ್ಬದಲ್ಲಿ ತಾವು ಹೆಲ್ಮೆಟ್ ವಿತರಣೆ ಮಾಡಿದಿರಿ. ಮುಂದೆ ಬರುವಂಥ ಹುಟ್ಟುಹಬ್ಬದಲ್ಲಿ ತಮ್ಮ ವಿಚಾರ ಏನಿದೆ ಸರ್? ಆ್ಯಕ್ಚುಲಿ ನನಗೆ ಏನೈತೆ ಅಂದರೆ ಈ ಲೈಸೆನ್ಸ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ನಾವು ರೀ. ಅದರ ಲೈಸೆನ್ಸ್ಗೆ 1400 ರೂಪಾಯಿ ಬರಾಕೈತೆ ರೀ. ಅದಕ್ಕಾಗಿ ಇದು ಬಹಳ ವೆಚ್ಚ ಆಗ್ತೈತಿ. ಅದಕ್ಕಾಗಿ ನಾವು ಕಮ್ಮಿ ಬಜೆಟ್ದಾಗ ಇದನ್ನು ಮಾಡಿದ್ದು. ದೇವರು ನಮ್ಮ ಬಿಸ್ನೆಸ್ದಾಗ ಇನ್ನೂ ಒಂದು ಸ್ವಲ್ಪ ಏನಾರು ಇಂಪ್ರೂವ್ ಮಾಡಿದ್ರು ಅಂದ್ರೆ ನಮ್ಮದೇ ಆದಂಥ ಬಿಸ್ನೆಸ್ಗಳು ಅದಾವೆ, ಹೋಟೆಲ್ ಅದಾವೆ, ಕೋಳಿ ಫಾರ್ಮ್ ಇದಾವೆ, ಆಮೇಲೆ ಚಹಾ ಅಂಗಡಿ ಐತಿ, ಕ್ಯಾಂಟೀನ್ಗಳದಾವೆ. ಇವು ದೇವ್ರು ನಮಗೆ ಮತಟ್ಟು ಜಾಸ್ತಿ ಕೊಟ್ಟಂದ್ರೆ ಬರುವ ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ನಾನು ಲೈಸೆನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ತಮ್ಮ ಹೆಸರು? ಈಶ್ವರ್ ಮಾರುತಿ ಗುರಜಿ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅಪಘಾತಗಳು, ಅನಾಹುತಗಳಾಗ್ತಾ ಇವೆ. ಅದು ಹೆಲ್ಮೆಟ್ ಹಾಕಂಗಿಲ್ಲ, ಲೈಸೆನ್ಸ್ ಇರಂಗಿಲ್ಲ, ಇನ್ಶೂರೆನ್ಸ್ ಇರಂಗಿಲ್ಲ. ಆದರೆ ಎಲ್ಲ ಯುವಕರನ್ನು ಕೂಡಿಸ್ಕೊಂಡು ಒಂದು ಮಾದರಿತ್ವ, ನಾಡಿಗೆ ಮಾದರಿತ್ವ ಅಂತ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂತ ಹೇಳ್ತಾ ಇದ್ದೇನೆ. ಅದನ್ನ ದಿನನಿತ್ಯವಾಗಿ ಇವತ್ತು ಕೊಟ್ಟಂತ ಹೆಲ್ಮೆಟ್ ಅನ್ನ ದಿನನಿತ್ಯವಾಗಿ ಹೊರಿಸಬೇಕು. ಅದೇ ರೀತಿಯಾಗಿ ಅದನ್ನ ಬೇರೆ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದನ್ನ ನಾವೆಲ್ಲರೂ ಕೂಡ ಅನುಸರಿಸಿ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಇದೊಂದು ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಅವರಿಗೆ 29ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಎನ್.ಎ. ಪಾಟೀಲ್.